ಇನ್ನು ಕೌಟುಂಬಿಕ ಕಲಹದ ಹಿನ್ನೆಲೆ ಮಗನೇ ತಾಯಿಯನ್ನ ಕೊಂದಿರುವಂತಹ ಘಟನೆ ಸಂಭವಿಸಿದೆ. ಮದ್ಯದ ನಶೆಯಲ್ಲಿ ಕಲ್ಲು ಎತ್ತಾಕಿ ತಾಯಿಯನ್ನ ಪಾಪಿ ಮಗ ಕೊಂದು ಹಾಕಿರುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರೋದು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕುಡಿದು ಬಂದಂತಹ ಮಗ ತಾಯಿ ತಲೆ ಮೇಲೆ ಕಲ್ಲು ಎತ್ತಾಕಿ ಸಾಯಿಸಿಬಿಟ್ಟಿದ್ದಾನೆ. ರಾಯಚೂರು ಜಿಲ್ಲೆ ಲಿಂಗಸೂಗೂರಿನ ಜಕ್ಕೇರು ಮಡುನಲ್ಲಿ ಸಂಭವಿಸಿರುವ ಘಟನೆ ಇದು. ಮಗ ಕುಮಾರ್ ತಾಯಿ ಚಂದವ್ವರನ್ನ ಭೀಕರವಾಗಿ ಹತ್ಯೆಗೈದಿದ್ದಾನೆ. ಮುದ್ಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಈ ಘಟನೆ ಸಂಭವಿಸಿರುವಂತಹ ಡೀಟೇಲ್ಸ್ ಇದ್ದು, ಕೌಟುಂಬಿಕ ಕಲಹ ಇತ್ತಂತೆ. ಹಾಗಾಗಿ ಕುಡಿದು ಬಂದಂತಹ ಮಗ ಜನ್ಮ ಕೊಟ್ಟ ತಾಯಿಯನ್ನೇ ಕಲ್ಲು ಎತ್ತಾಕಿ ಉಸಿರು ನಿಲ್ಲಿಸಿರುವಂತಹ ದಾರುಣ ಘಟನೆ ಇದು. ರಾಯಚೂರು ಜಿಲ್ಲೆ ಲಿಂಗಸೂಗಿರ ಜಕ್ಕೇರು ಮಡುನಲ್ಲಿ ನೋಡಿ, ಮೃತಪಟ್ಟಂತಹ ತಾಯಿಯ ಭಾವಚಿತ್ರವನ್ನು ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಎಷ್ಟು ಭೀಕರವಾಗಿ ಮಗ ಕೊಂದಿದ್ದಾನೆ ಅಂತ. ಕುಡಿದು ಬಂದಾಗ ತಲೆಯಲ್ಲಿ ಬುದ್ಧಿ ವರ್ಕ್ ಆಗ್ತಾ ಇರಲ್ಲ, ಕುಡಿದ ನಶೆ, ಹಾಗೆ ಕೋಪದ ಕೈಗೆ ಬುದ್ಧಿ. ತಾಯಿ ಯಾರು, ತಂದೆ ಯಾರು, ಹೆಂಡತಿ ಯಾರು, ತಂಗಿ ಯಾರು, ಪ್ರಜ್ಞೆನೇ ಇರೋದಿಲ್ಲ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನೀಲಕಂಠಸ್ವಾಮಿ, ಯಾವಾಗ ಸಂಭವಿಸಿದ ಘಟನೆ ಹಿನ್ನೆಲೆ ಏನು? ಆ್ಯಂಡ್ ಆ ಪಾಪಿ ಮಗ ಅವನನ್ನು ಟ್ರೇಸ್ ಮಾಡೋಕ್ಕಾಗಿದೆಯಾ? ವಶಕ್ಕೆ ಪಡೆದಿದ್ದಾರಾ? ಹೇಗೆ? ನಿಜ ಪ್ರಜ್ವಲ, ಇನ್ನು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಜಕ್ಕೇರು ಮಡು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಹೇಯ ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಸ್ವಂತ ತಾಯಿಯನ್ನೇ ಮಗ ತಲೆ ಮೇಲೆ ಕಲ್ಲು ಎತ್ತಾಕಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಇಷ್ಟೇ. ಹಿನ್ನೆಲೆ ನೋಡಿದಂತ ಸಂದರ್ಭದಲ್ಲಿ ಮತ್ತು ಸ್ಥಳೀಯರು ಹೇಳೋ ಪ್ರಕಾರ ಏನು ಕೌಟುಂಬಿಕ ಕಲಹ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹಣದ ವಿಚಾರದಲ್ಲಿ ಜಗಳ ಆಗಿತ್ತು. ತಾಯಿ ಮತ್ತು ಮಗನಿಗೆ ಏನು ಚಂದವನಿಗೆ 5 ಜನ ಮಕ್ಕಳು ಇರ್ತಾರೆ, ಅದರಲ್ಲಿ 4 ಜನರಿಗೆ ಮದುವೆ ಆಗಿರುತ್ತೆ. ಈಗೇನು ಕೊಲೆಗಾರ ಇದ್ದಾನೆ ಆರೋಪಿ ಕುಮಾರ್ ಏನೋ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹಾಗಾಗಿ ಆತಗೆ ಹಣದ ಅವಶ್ಯಕತೆ ಬಿದ್ದಿರುತ್ತೆ. ತಾಯಿಗೆ 2 ಲಕ್ಷ ಹಣ ಕೇಳಿರ್ತಾನೆ. ಆದ್ರೆ ತಾಯಿ ಹೇಳ್ತಾಳೆ, ಸಣ್ಣ ಮಗನಿಗೆ ಮದುವೆ ಆಗೋವರೆಗೂ ಕೂಡ ಆಸ್ತಿ ವಿಭಾಗ ಮಾಡಲ್ಲ, ಯಾವುದೇ ರೀತಿ ದುಡ್ಡು ಕೊಡಲ್ಲ ಅನ್ನೋ ಒಂದು ಮಾತನ್ನ ಖಡಾಖಂಡಿತವಾಗಿ ಹೇಳಿರ್ತಾಳೆ. ಇದಕ್ಕೆ ಏನೋ ಕೋಪಗೊಂಡಂತ ಮಗ ಕುಡಿದು ಬಂದು ರಾತ್ರಿ 8 ಗಂಟೆ 9 ಗಂಟೆ ಸುಮಾರಿಗೆ ಮಲಗಿರ್ತಕ್ಕಂಥ ತಾಯಿ ಮೇಲೆ ಕಲ್ಲು ಎತ್ತಾಕೋ ಮುಖಾಂತರ ಕೊಲೆ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ದುಡ್ಡಿಗಿರೋ ಬೆಲೆ ಮನುಷ್ಯರಿಗಿಲ್ವಾ, ಹೆತ್ತ ತಾಯಿಗಿಲ್ವಾ ಅನ್ನೋ ಒಂದು ಘಟನೆಯಿಂದ ನಾವು ಎಲ್ಲೋ ಒಂದ್ ಕಡೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ದುಡ್ಡೇ ಹೆಚ್ಚಾಯ್ತಾ ಹೆತ್ತ ತಾಯಿಗೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಕೊಲೆ ಆರೋಪಿಯನ್ನ ಈಗಾಗಲೇ ಪೊಲೀಸರು ಬೆಳಗಿನ ಜಾವ ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಇಂತಹ ಒಂದು ಘಟನೆಗಳಿಂದ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಅನ್ನೋ ಒಂದು ಮನವಿಯನ್ನ ಪವರ್ ಟಿವಿ ಮುಖಾಂತರ ಮಾಡಬಹುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಜ್ವಲ. ಫೈನ್ ನೀಲಕಂಠಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.